ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈಕ್ವಿಲಿಬ್ರಿಯಮ್ನಲ್ಲಿ ರೋಲರ್ ಆ್ಯಂಡ್ ಹಿಂಜ್ ಸಪೋರ್ಟ್ ಬೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಇದು ಎರಡನೇ ಪ್ರಾಬ್ಲಮ್ಮು, ಎರಡನೇ ಪ್ರಾಬ್ಲಮ್ ಇದು. ಸೊ ಮೊದಲನೇ ಪ್ರಾಬ್ಲಮ್ ನೋಡಿಲ್ಲ ಅಂತ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ, ಫೈಂಡ್ ದ ರಿಯಾಕ್ಷನ್ ಅಟ್ ದ ಸಪೋರ್ಟ್ ಎ ಆ್ಯಂಡ್ ಬಿ ಫಾರ್ ಎ ಬೀಮ್ ಶೋನ್. ಸೊ ಫಸ್ಟ್ ಏನು ಮಾಡಬೇಕು, ನಾವು ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ನ ಬರಿಬೇಕು, FBD. ಫಸ್ಟು ಫ್ರೀ ಬಾಡಿ ಡಯಾಗ್ರಾಮ್. ಫಸ್ಟು ಒಂದು ಬೀಮ್ನ ಬರಿತಾ ಇದ್ದೀನಿ, ಅದೇನು ಎ ಮತ್ತು ಬಿ. ಫಸ್ಟ್ ಈ ರಿಯಾಕ್ಷನ್ ಈ ಥರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಹಿಂಜ್ ಸಪೋರ್ಟ್. ಅದೇ ಏನಾದ್ರೂ ಚಕ್ರ ಇದ್ದರೆ ಅದನ್ನು ನಾವು ರೋಲರ್ ಸಪೋರ್ಟ್ ಅಂತ ಕರಿತಾ ಹೋಗ್ತೀವಿ. ಫಸ್ಟ್ ಹಿಂಜ್ ಸಪೋರ್ಟಲ್ಲಿ ಏನಾಗುತ್ತೆ ಅಂತ ಅಂದರೆ ಎರಡು ರೀತಿ ರಿಯಾಕ್ಷನ್ ಬರುತ್ತೆ. RAV ಅಂತ ಅಂದರೆ ವರ್ಟಿಕಲ್ ರಿಯಾಕ್ಷನ್, ಮತ್ತು RAH ಅಂತ ಅಂದರೆ ಹಾರಿಜಾಂಟಲ್ ರಿಯಾಕ್ಷನ್ ವಿಚ್ ಈಸ್ ಆ್ಯಕ್ಟಿಂಗ್ ಅಟ್ ದ ಪಾಯಿಂಟ್ ಎ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 5 ಕಿಲೋ ನ್ಯೂಟನ್, ಅದನ್ನು ಹಾಗೆ ಬರೆಯೋಣ, 5 ಕಿಲೋ ನ್ಯೂಟನ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಬಿ ಪಾಯಿಂಟಲ್ಲಿ RB, ಕೇವಲ ರೋಲರ್ ಸಪೋರ್ಟ್ ಇದ್ದರೆ ರೋಲರ್ ಸಪೋರ್ಟ್ ಏನಾದರೂ ಇದೆ, ಕೇವಲ ನಮಗೆ RB ಮಾತ್ರ ಒಂದು, ಅಂದರೆ ವರ್ಟಿಕಲ್ ಫೋರ್ಸ್ ಮಾತ್ರ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 25 ಕಿಲೋ ನ್ಯೂಟನ್ ಮೀಟರ್, 25 ಕಿಲೋ ನ್ಯೂಟನ್ ಮೀಟರ್. ಇದು ಮೊಮೆಂಟಮ್ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಥರ ಇದು ಏನು ಮಾಡಿದಾರಲ್ಲ, ಇದನ್ನು ನಾವೇನಂತ ಕರಿತೀವಿ, UDL ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ಏನಂತ ಕರಿತೀವಿ ನಾವು, UDL. ಸೊ UDLನ ಅಬ್ರಿವೇಷನ್ ಏನು, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತ. ಸೊ ಈ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ನ ಹೇಗೆ ಕಂಡುಹಿಡಿತೀವಿ ಅಂತಂದರೆ ಬೇಸ್ ಇಂಟು ಹೈಟ್. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, 4 ಕಿಲೋ ನ್ಯೂಟನ್ ಪರ್ ಮೀಟರ್. ಎಲ್ಲಿಂದ, ಈ ಸ್ಪೇಸಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಬೇಸ್ ಎಷ್ಟಾಯಿತು, 2. ಸೊ ಬೇಸ್ ಎಷ್ಟಾಯಿತು, 2 ಇಂಟು ಹೈಟ್ ಎಷ್ಟು, ಈ 4 ಕಿಲೋ ನ್ಯೂಟನ್ ಪರ್ ಮೀಟರ್ ಅಂತ ಕೊಟ್ಟಿದ್ದಾರಲ್ಲ ಅದನ್ನೇ ಬರೆಯೋಣ. ಸೊ 4. ಸೊ 4 2s 8. ಸೊ ಕೆಳಗಡೆ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ಸೊ ಕೆಳಗಡೆ ಡಿಪಿಕ್ಟ್ ಮಾಡೋಣ. ಸೊ ಡಿಪಿಕ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, 8 ಕಿಲೋ ನ್ಯೂಟನ್ ಅಲ್ವಾ ಆನ್ಸರ್ ಬಂದಿದ್ದು ನಮಗೆ. ಆ 8 ಕಿಲೋ ನ್ಯೂಟನ್ನ ನಾವು ಹೇಗೆ ಡಿಪಿಕ್ಟ್ ಮಾಡಬೇಕು ಅಂತಂದರೆ, ಈ 2 ಏನು ಡಿಸ್ಟೆನ್ಸ್ ಇದೆಯಲ್ಲ, 2 ಮೀಟರ್. ಸೊ ಏನು ಮಾಡಬೇಕು, ಬೇಸ್ ಬೈ 2 ಅಂತಂದರೆ ಬೇಸ್ ಎಷ್ಟು ನಾವು ಕೊಟ್ಟಿದ್ದು 2. ಸೊ 2/2 ಅಂತಂದರೆ 1 ಮೀಟರ್ ಆಗುತ್ತೆ. ಸೊ ಲೆಫ್ಟಿಂದ 1 ಮೀಟರ್ ಡಿಸ್ಟೆನ್ಸಲ್ಲಿ ನಾವು ಅದನ್ನು ಡಿಪಿಕ್ಟ್ ಮಾಡಬೇಕು. ಸೊ ಎಷ್ಟಾಯಿತು, 8 ಕಿಲೋ ನ್ಯೂಟನ್. ಸೊ ಉಳಿದಿದ್ದನ್ನ ಹಾಗೆ ಬರೆಯೋಣ, 1 ಮೀಟರ್, ನೆಕ್ಸ್ಟ್ 1 ಮೀಟರ್, ಉಳಿದಿದ್ದು 2 ಮೀಟರ್ ಇತ್ತು. ಸೊ ಇವಾಗ ಏನಾಯಿತು, ಈ ಡಿಸ್ಟೆನ್ಸ್ 1 ಮೀಟರ್, ಮತ್ತು ಇಲ್ಲಿಂದ ಇಲ್ಲಿಗೂ ಕೂಡ 1 ಮೀಟರ್, 2 ಹಾಫ್ ಆಯಿತು. ಸೊ ಏನಾಯಿತು, 2 ಮೀಟರ್ 1 ಮೀಟರ್ ಆಗ್ತಾ ಬಂತು. ಸೊ ಇವಾಗ ಫಸ್ಟ್ ಏನು ಮಾಡಬೇಕು, ಫಸ್ಟು ಸಮೇಷನ್ ಆಫ್ f(x) = 0ನ ಮಾಡ್ತಾ ಬರಬೇಕು. ಸೊ ಇದನ್ನು ಮಾಡ್ಬೇಕಾದ್ರೆ ಹಾರಿಜಾಂಟಲ್ ಫೋರ್ಸಸ್ನ ನಾನು ಕನ್ಸಿಡರ್ ಮಾಡಿ ರೈಟ್ ಸೈಡ್ ಹೋಗ್ತಿರುವಂಥದ್ದನ್ನು ಪಾಸಿಟಿವ್ ಮತ್ತು ಲೆಫ್ಟ್ ಸೈಡ್ ಹೋಗ್ತಿರುವಂಥದ್ದನ್ನು ನಾನು ನೆಗೆಟಿವ್ ಆಗಿ ತೊಗೊತಾ ಹೋಗ್ತೀನಿ. ಸೊ ರೈಟ್ ಸೈಡ್ ಪಾಸಿಟಿವ್ ಆಗಿರೋದ್ರಿಂದ ಫಸ್ಟ್ ಏನಾಗುತ್ತೆ, ಯಾವ್ಯಾವುದು ಹಾರಿಜಾಂಟಲ್ ಫೋರ್ಸ್, ನನಗೆ ಕೇವಲ ಒಂದೇ ಒಂದು ಹಾರಿಜಾಂಟಲ್ ಫೋರ್ಸ್ ಇದೆ, ಯಾವುದು, RAH. ಸೊ ಅದು ರೈಟ್ ಸೈಡ್ ಹೋಗ್ತಾ ಇದೆ. ಸೊ ಏನು ಮಾಡ್ತೀನಿ, RAH ರೈಟ್ ಸೈಡ್ ಹೋಗ್ತಾ ಇದೆ, ಸೊ ಅದು ಪಾಸಿಟಿವ್. ಸೊ ಇನ್ಯಾವುದು ನನಗೆ ಇಲ್ಲ. ಸೊ ಏನು ಮಾಡ್ತೀನಿ, ವಿಚ್ ಈಸ್ ಈಕ್ವಲ್ ಟು 0. RAH ಏನಾಯಿತು, 0 ಆಯಿತು. RAHನ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಾಯಿತು. ನೆಕ್ಸ್ಟ್ ಇನ್ನು ಉಳಿದಿರೋದನ್ನು ನೋಡ್ತಾ ಬರಬೇಕು. ನೆಕ್ಸ್ಟ್ ಸಮೇಷನ್ ಆಫ್ f(y) ಅಂತ ಅಂದರೆ ವರ್ಟಿಕಲ್ ಫೋರ್ಸಸ್, ಮೇಲೆ ಹೋಗ್ತಿರೋದನ್ನ ಪಾಸಿಟಿವ್, ಕೆಳಗಡೆ ಬರ್ತಿರೋದನ್ನ ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀನಿ, ವಿಚ್ ಈಸ್ ಈಕ್ವಲ್ ಟು 0. ಸೊ RAV ಮೇಲಕ್ಕೆ ಹೋಗ್ತಾ ಇದೆ. ಸೊ ಏನು ಮಾಡ್ತೀನಿ, RAVನ ಪಾಸಿಟಿವ್ ಆಗಿ ತಗೊತೀನಿ. ನೆಕ್ಸ್ಟ್ 5 ಕಿಲೋ ನ್ಯೂಟನ್ ಕೆಳಗಡೆ ಬರ್ತಾ ಇದೆ. ಸೊ -5 ಕಿಲೋ ನ್ಯೂಟನ್. ಸೊ ಕಿಲೋ ನ್ಯೂಟನ್ ಅದನ್ನು ಫೈನಲಲ್ಲಿ ಬರೆಯೋಣ. ಸೊ 5. ನೆಕ್ಸ್ಟ್ ಏನು ವರ್ಕ್ ಆಗ್ತಾ ಇದೆ ನಮಗೆ, ನೆಕ್ಸ್ಟ್ ಏನು ವರ್ಕ್ ಆಗ್ತಾ ಇದೆ, RBನ ನೋಡಿ, RB ಮೇಲಕ್ಕೆ ವರ್ಕ್ ಆಗ್ತಾ ಇದೆ. ಸೊ ಅದನ್ನು ನಾನು ಪಾಸಿಟಿವ್ ಆಗಿ ತಂತೀನಿ, RB. ನೆಕ್ಸ್ಟ್ ಮೊಮೆಂಟಮ್ನ ತಗೋಬೇಡಿ, ನೆಕ್ಸ್ಟ್ ಬರೀ ಫೋರ್ಸಸ್ಸನ್ನು ಮಾತ್ರ ತೊಗೊಳ್ಳಿ. ನೆಕ್ಸ್ಟ್ 8 ಕಿಲೋ ನ್ಯೂಟನ್ ಕೆಳಗಡೆ ಆ್ಯಕ್ಟ್ ಆಗ್ತಾ ಇದೆ. ಸೊ 8
ವಿಚ್ ಈಸ್ ಈಕ್ವಲ್ ಟು 0. ಸೊ ಇದನ್ನು ಈಸಿಯಾಗಿ ಸಾಲ್ವ್ ಮಾಡಿದಾಗ RAV ಪ್ಲಸ್ RB -5 -8 ಏನಾಗುತ್ತೆ -13 ವಿಚ್ ಈಸ್ ಈಕ್ವಲ್ ಟು 0. ಇದನ್ನು ಈಕ್ವೇಷನ್ 1 ಅಂತ ತಗೊತೀನಿ. ಯಾಕಂತ ಅಂದರೆ ನನಗೆ RAV ಮತ್ತು RB ಎರಡೂ ಕೂಡ ಟೂ ಅನ್ನೋನ್ಸ್ ಇರೋದ್ರಿಂದ ನಾನು ಈಕ್ವೇಷನ್ 1 ಅಂತ ತಗೊತೀನಿ. ನೆಕ್ಸ್ಟ್, ಮೊಮೆಂಟಮ್ ಆಫ್ ದ ಫೋರ್ಸಸ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ. ನೀವು ಯಾವ ಪಾಯಿಂಟ್ ಆದರೂ ತಗೋಬೋದು, ನಾನು ಪಾಯಿಂಟ್ ಎ ಅನ್ನು ತಗೊತೀನಿ. ಸೊ ಏನಾದರೂ ಕ್ಲಾಕ್ ವೈಸ್ ರೊಟೇಷನ್ ಇದ್ದರೆ ನಾನೇನು ಮಾಡ್ತೀನಿ, ಅದಕ್ಕೆ ಪಾಸಿಟಿವ್ ಆಗಿ ತೊಗೊತೀನಿ. ಅದೇನಾದರೂ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗಿದ್ದರೆ ಅದನ್ನು ನಾನು ನೆಗೆಟಿವ್ ಆಗಿ ತೊಗೊತೀನಿ. ಸೊ ಕ್ಲಾಕ್ ವೈಸ್ ರೊಟೇಷನ್ನ ನೋಡ್ತಾ ಬರೋಣ. ಸೊ ಪಾಯಿಂಟ್ ಎ ಇಂದ ಶುರು ಮಾಡ್ತಿರೋದ್ರಿಂದ ಪಾಯಿಂಟ್ ಎಗೆ ಬರ್ತಿರುವಂಥ ಫೋರ್ಸ್ ಯಾವುದು, RAV ಮತ್ತು RAH ಎರಡೂ ಕೂಡ 0 ಆಗುತ್ತೆ. ಸೊ ಇನ್ಯಾವುದು ಕೂಡ ಬರ್ತಾ ಇಲ್ಲ, ಅದರಿಂದ ಹೊರಗಡೆ ಕೂಡ ಯಾವುದು ಫೋರ್ಸ್ ಹೋಗ್ತಾ ಇಲ್ಲ. ಸೊ ಇವೆರಡು ಮಾತ್ರ 0. ನೆಕ್ಸ್ಟ್ ಉಳಿದಿರೋವಂಥದ್ದೇನು, 5 kN. ಸೊ ಕ್ಲಾಕ್ ವೈಸ್ ಅಂತ ಅಂದರೆ ಈ ಥರ ಬರಬೇಕು. ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಇದೆ, ಇದರ ಡೈರೆಕ್ಷನ್ ಮತ್ತು 5 kN ಡೈರೆಕ್ಷನ್ ಸೇಮ್ ಇದೆ ಅಂತ ಅಂದರೆ ಕ್ಲಾಕ್ ವೈಸ್. ಸೊ ಏನು ಮಾಡ್ತೀನಿ, 5 ಡಿಸ್ಟೆನ್ಸ್ ಎಷ್ಟು, ಎ ಇಂದ 5 kN 1 ಮೀಟರ್. ಸೊ ನೆಕ್ಸ್ಟ್ ನಮಗೆ ಮೊಮೆಂಟಮ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಆದರೆ ನನ್ನ ಕ್ಲಾಕ್ ವೈಸ್ ರೊಟೇಷನ್ ಹೀಗಿದೆ, ಇದರ ರೊಟೇಷನ್ ಈಗ ಮೇಗಿದೆ. ಸೊ ಏನಾಯಿತು, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಯಿತು. ಸೊ ಅದನ್ನು ಏನು ಮಾಡ್ತೀನಿ, ನಾನು ನೆಗೆಟಿವ್ ಆಗಿ ತೊಗೊತೀನಿ, -25 ಡೈರೆಕ್ಟಾಗಿ ಬರೀತೀನಿ. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು 8 kN ಕೆಳಗಡೆ ಆ್ಯಕ್ಟ್ ಆಗ್ತಾ ಇದೆ. ಸೊ ನನ್ನ ಕ್ಲಾಕ್ ವೈಸ್ ರೊಟೇಷನ್ ಕೂಡ ಸೇಮ್ ಡೈರೆಕ್ಷನ್, 8 kN ಕೂಡ ಸೇಮ್ ಡೈರೆಕ್ಷನ್. ಸೊ ನಾನು ಪಾಸಿಟಿವ್ ಅಂತ ತೊಗೊಂಡು 8 ಅಂತ ಬರಿತೀನಿ. ಸೊ ಡಿಸ್ಟೆನ್ಸ್ ಎಷ್ಟು, 1 ಮೀಟರ್ ಮತ್ತು ಈ 1 ಮೀಟರ್ ಬಂದಿದೆ. ಸೊ 1 ಮೀಟರ್ ಈ 2 ಮೀಟರ್ ಸ್ಪ್ಲಿಟ್ ಆಯಿತು, 1 ಮೀಟರ್ ಮತ್ತು 1 ಮೀಟರ್ ಆಗಿ ಬೇಸ್ ಬೈ 2 ಆದಾಗ. ಸೊ ಏನಾಯಿತು, 3. ಸೊ ಟೋಟಲ್ ಎಷ್ಟಾಯಿತು, 3. ಇನ್ಯಾವುದಾದ್ರೂ ಇದೆಯಾ ಅಂತ ನೋಡಬೇಕು. ಸೊ RB ಇದೆ. ಸೊ RB ಏನಾಗ್ತಾ ಇದ್ರೆ, ಸೊ ನನಗೆ ಕ್ಲಾಕ್ ವೈಸ್ ರೊಟೇಷನ್ ಹೀಗಿದೆ, RB ಮೇಲೆ ಹೋಗ್ತಾ ಇದೆ. ಸೊ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ -RB. ಸೊ ಡಿಸ್ಟೆನ್ಸ್ ಎಷ್ಟು, 2 3 4. ಸೊ ವಿಚ್ ಈಸ್ ಈಕ್ವಲ್ ಟು 0. ಸೊ ಅವಾಗ ಏನಾಗುತ್ತೆ, RB ವ್ಯಾಲ್ಯೂ ನಮಗೆ ಕಂಡುಹಿಡಿಬೋದು. ಸೊ ವಿಚ್ ಈಸ್ 0 ಈಸ್ ಈಕ್ವಲ್ ಟು 4 - RB ಇಂಟು 4. ನೆಕ್ಸ್ಟ್ ಏನಾಗುತ್ತೆ, RB ಇಂಟು 4 ವಿಚ್ ಈಸ್ ಈಕ್ವಲ್ ಟು 4ನ ಆ ಕಡೆ ಕಳಿಸ್ತಾನೆ ನಾನು ಅವಾಗ. ಸೊ ಇವಾಗ ಏನಾಯಿತು, ನನಗೆ RB ವ್ಯಾಲ್ಯೂ ಈಸ್ ಈಕ್ವಲ್ ಟು 4/4 ವಿಚ್ ಈಸ್ ಈಕ್ವಲ್ ಟು 1. ಸೊ ಇವಾಗ RB ವ್ಯಾಲ್ಯೂ ಗೊತ್ತಿದೆ. ಸೊ ನಾನು ಈ ಈಕ್ವೇಷನ್ನ ಯೂಸ್ ಮಾಡಿಕೊಂಡು RAV ವ್ಯಾಲ್ಯೂನ ಕಂಡುಹಿಡಿತಾ ಹೋಗ್ತೀನಿ. ಸೊ RAV ವ್ಯಾಲ್ಯೂ ಏನಾಗುತ್ತೆ, RAV ವ್ಯಾಲ್ಯೂ ಏನಾಗುತ್ತೆ, RAV ಪ್ಲಸ್ RBನ ವ್ಯಾಲ್ಯೂ ಏನು, 1 - 13 ವಿಚ್ ಈಸ್ ಈಕ್ವಲ್ ಟು 0. RAV ಪ್ಲಸ್ -12 ಆಗುತ್ತೆ, 13 - 1. ಸೊ ವಿಚ್ ಈಸ್ ಈಕ್ವಲ್ ಟು 0. RAV ವ್ಯಾಲ್ಯೂ ಏನಾಗುತ್ತೆ, ಡೈರೆಕ್ಟಾಗಿ 12. ಸೊ 12 kN RAV ವ್ಯಾಲ್ಯೂ. ನೆಕ್ಸ್ಟ್ RB ವ್ಯಾಲ್ಯೂ ಏನಾಗುತ್ತೆ, 1 kN. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.